ಬಂಧುಗಳೇ ನಮಸ್ಕಾರ. ಇವತ್ತು ಕನ್ನಡದ ಒಂದು ಹಿರಿಯ ನಟರಾಗಿರ್ತಕ್ಕಂಥ ರಾಜೀವ್ ತಾಳಿಕೋಟಿ ಅವರು ವಿಧಿವಸರಾಗಿದ್ದಾರೆ. ನೋಡಿ, ಅತ್ಯಂತ ಬಡ ಕಲಾವಿದರು ಮತ್ತು ಅತ್ಯಂತ ಕಷ್ಟಪಟ್ಟು ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಒಂದು ಮೇಲಕ್ಕೆ ಬಂದಿರತಕ್ಕಂಥವ್ರು ಬಹಳ ಕಷ್ಟದಿಂದ ಬಂದಿದ್ದಾರೆ. ಇನ್ನೂ ಕೂಡ ಅವರು ಒಂದು ಸಿನಿಮಾದಲ್ಲಿ ಚಾನ್ಸ್ ಸಿಕ್ಕರೂ ಕೂಡ ಅವರ ಕಷ್ಟ ಇನ್ನೂ ಕೂಡ ತೀರಿಲ್ಲ. ಆ ರೀತಿ ಕಷ್ಟಪಟ್ಟು ಒಂದು ಇದನ್ನ ಆಗಿರ್ತಾರೆ. ಈ ರಾಜು ತಾಳಿಕೋಟಿ ಅವರು ರಾಜು ತಾಳಿಕೋಟಿ ಅವರು ಅತ್ಯಂತ ಹಾಸ್ಯ ನಟರು ಕೂಡ ಆಗಿರ್ತಾರೆ ಮತ್ತು ರಂಗ ಕರ್ಮಿಗಳಾಗಿರ್ತಾರೆ. ಅವರು ಮೂಲತಃ ಹೆಸರು ಏನಪ್ಪ ಅಂದ್ರೆ, ಇಲ್ಲಿ ಅವ್ರು ಯಾಕೆ ಆ ರೀತಿ ಫೇಮಸ್ ಅನ್ನ ಆಗ್ತಾರಪ್ಪ ಅಂದ್ರೆ, ಇಲ್ಲಿ ರಾಜೇ ಸಾಹಬ ಮುಕ್ತ ಸಾಹಬ ಎಂಕಂಚಿ ಅಂತಕ್ಕಂಥವ್ರು ಅವರ ಒಂದು ಹೆಸರಾಗಿರ್ತದ. ಇವರು ವಿಜಯಪುರ ಜಿಲ್ಲೆಯ ಒಂದು ಸಿಂದಗಿ ತಾಲೂಕಿನ ಚಿಕ್ಕ ಸಿಂದಗಿ ಗ್ರಾಮದವರು. ಇವರು ಅಲ್ಲಿ ಜನನಮನ ಆಗ್ತದ. ಆದರೆ ಇವರು ತಾಳಿಕೋಟೆಯಲ್ಲಿ ತಮ್ಮ ಒಂದು ನಾಟಕದ ಕಂಪನಿಯನ್ನು ಸ್ಥಾಪನೆ ಮಾಡಿರುವುದರಿಂದ ತಾಳಿಕೋಟೆ ಅಂತೇಳಿ ಫೇಮಸ್ ಅನ್ನ ಆಗ್ತಾರೆ. ಇತ್ತೀಚೆಗೆ ನಿಧನ ಹೊಂದಿರತಕ್ಕಂಥ ಇವ್ರ ಮೇಲೆ ಸುಮಾರು ಆರೋಪಗಳು ಕೂಡ ನಡುವು ಬರ್ತಾವೆ. ಆದರೂ ಕೂಡ ಇವು ಎಲ್ಲವನ್ನ ಮೆಟ್ಟು ನಿಂತು ಇತ್ತೀಚೆಗೆ ಬಹಳ ಒಂದು ಹಾಸ್ಯ, ಒಂದು ಉತ್ತರ ಕರ್ನಾಟಕದ ಹಾಸ್ಯ ಪಾತ್ರದಲ್ಲಿ ಮಿಂಚ್ತಾ ಇದ್ರು. ಇವರಿಗೆ ಒಂದು ರಾಜು ತಾಳಿಕೋಟೆಯವರು ಕೇವಲ ಒಂದು 4ನೇ ತರಗತಿಯ ಒಂದು ಶಾಲೆಯನ್ನು ಕಲಿತರು. ಬಹಳ ಒಂದು ನಾಲೆಜ್ ಅಂತಕ್ಕಂಥದ್ದು ಇವರಲ್ಲಿತ್ತು. ಅನೇಕ ಪುಸ್ತಕಗಳನ್ನು ಓದ್ತೀವಿ ಅಂತೇಳಿ ಬಿಗ್ ಬಾಸಲ್ಲಿ ಕೂಡ ಇವರ ಶೋಗಳನ್ನು ನೋಡಿದ್ದಾರೆ. ಬಿಗ್ ಬಾಸಲ್ಲಿ ಕೂಡ ಬಹಳ ಪ್ರಸಿದ್ಧಿಯನ್ನು ಇವರು ಪಡ್ಕೋತಾರೆ. ಇಲ್ಲಿ ಹಲವು ಇವರೇನೋ ಮಾಡ್ತಾರಪ್ಪ, ಚಿಕ್ಕ ಸಿಂದಗಿಯ ಒಂದು ಗ್ರಾಮದಲ್ಲೇ ಮೊದಲು ಇವ್ರದೇ ಒಂದು ಆಗಿರ್ತಕ್ಕಂಥ ಒಂದು ಸ್ವಂತ ನಾಟಕೀಯ ಕಂಪನಿ ಕೂಡ ಇರ್ತದ. ಅವರ ಅಪ್ಪ ಅಮ್ಮ ತೀರಿಕೊಂಡ ನಂತರ ಅವರ ಅಣ್ಣ ಆ ನಾಟಕದ ಕಂಪನಿಯನ್ನು ಮುಂದೆ ಅದೇ ರೀತಿ ನಡೆಸ್ಕೊಂಡು ಹೋಗ್ತಾ ಇರ್ತಾನೆ. ಮತ್ತು ಅವ್ರ ಅಣ್ಣನೂ ಕೂಡ ನಿಧನವನ್ನು ಹೊಂದಿದ ಕಾರಣದಿಂದ ಇವರು ರಾಜು ತಾಳಿಕೋಟೆ ಅಂತಕ್ಕಂಥವ್ರು ಇದನ್ನು ನಡೆಸ್ಕೊಂಡು ಹೋಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ. ಇಲ್ಲಿ ಅವರಿಗೆ ಇಬ್ಬರು ಹೆಂಡತಿಯರು ಕೂಡ ಇರ್ತಾರೆ. ಅವರಿಬ್ಬರು ಹೆಸರು ಕೂಡ ಇಲ್ಲಿ ಪ್ರೇಮ ಅಂತಕ್ಕಂಥದ್ದು ಇಬ್ಬರ ಹೆಸರು ಕೂಡ ಒಂದೇ ಆಗಿರ್ತದೆ. ಅವರಿಗೆ ಅತ್ಯಂತ ಸಪೋರ್ಟಿವ್ ಆಗಿ ತಾಳಿಕೋಟೆಗೆ ಆಗಾಗ ಇವರು ಜಾತ್ರೆಗೆ ಬರ್ತಾ ಇದ್ರು. ನಾವು ಕೂಡ ಇವರನ್ನ ಬಹಳ ಹತ್ತಿರದಿಂದ ನೋಡಿದ್ದೇವೆ. ರಾಜು ತಾಳಿಕೋಟೆ ಅವರು ಒಂದು ಕಲಿಯುಗದ ಕುಡುಕ ಅಂತೇಳಿ ಅತ್ಯಂತ ಜನಪ್ರಿಯವಾಗಿರ್ತಕ್ಕಂಥದ್ದು. ಮೊದಲು ಯಾವ ರೀತಿಯಪ್ಪ ಅಂದ್ರೆ, ಅವಾಗ ನೆಟ್ ಇದ್ದಿದ್ದಿಲ್ಲ, ಫೋನ್ ಇದ್ದಿದ್ದಿಲ್ಲ. ಅವಾಗ ಒಂದು ಕ್ಯಾಸೆಟ್ ಅಂತೇಳಿ ಬರ್ತಿತ್ತು. ಅದರಲ್ಲಿ ಸುಮಾರು ಒಂದೇ ದಿನದಲ್ಲಿ ಒಂದು ಸುಮಾರು 15ರಿಂದ 20,000 ಕ್ಯಾಸೆಟ್ಗಳು ಒಂದೇ ದಿನದಲ್ಲಿ ಸೇಲ್ ಆಗಿರ್ತಾವೆ. ಬಹಳ ಒಂದು ಪ್ರಸಿದ್ಧಿಯನ್ನು ತಂದು ಕೊಟ್ಟಿದ್ದೇ ಅವರಿಗೆ ಕಲಿಯುಗದ ಕುಡಕ ಅಂತಕ್ಕಂಥ ಒಂದು ಕ್ಯಾಸೆಟ್ಟನ್ನು ಮಾಡ್ತಾರೆ. ಅದನ್ನು ಬಿಡುಗಡೆಯನ್ನು ಮಾಡ್ತಾರೆ. ಬಹಳ ಪ್ರಸಿದ್ಧಿಯನ್ನು ಕೊಡ್ತದ. ಅಷ್ಟೇ ಅಲ್ಲದೆ ಪಂಚರಂಗಿ, ಮನಸಾರೆ, ಜಾಕಿ ಸೇರಿದ ಹಲವು ಚಿತ್ರಗಳನ್ನು ಕೂಡ ಮಾಡ್ತಾರೆ. ಆದರೆ ಇಲ್ಲಿ ಅತ್ಯಂತ ಪ್ರಸಿದ್ಧಿಯನ್ನು ಅವರು ಕಲಿಯುಗದ ಕುಡುಕ ಅಂತೇಳಿ ಮಾಡ್ದಕ್ರ ಅತ್ಯಂತ ಪ್ರಸಿದ್ಧಿಯನ್ನು ಪಡಿತಾರೆ. ಅವರು ಇತ್ತೀಚೆಗೆ ಒಂದು ಮಣಿಪಾಲ್ ಆಸ್ಪತ್ರೆಗೆ ಸೇರಿರ್ತಾರೆ. ಅಲ್ಲಿಯೂ ಕೂಡ ಬಹಳ ಕಷ್ಟ ಇತ್ತು. ಒಂದು ಒಳ್ಳೆಯ ಹಾಸ್ಪಿಟ್ಲಿಗೆ ಸೇರಿದ ಕಾರಣ ಇವರು ಹೃದಯಾಘಾತದಿಂದ ಚಿಕಿತ್ಸೆಯನ್ನು ಕೂಡ ಕೊಡಿಸ್ತಾರೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ನಿಧನವನ್ನು ಹೊಂದಿರತಕ್ಕಂಥ ನೀವೆಲ್ಲ ಅನ್ಕೋಬೋದು, ಸಿನಿಮಾದಲ್ಲಿ ಪಾತ್ರ ಮಾಡ್ತಾರೆ, ಹಾಸ್ಯ ಮಾಡ್ತಾರೆ, ಅಂಥವ್ರು ಬಹಳ ಶ್ರೀಮಂತರಾಗಿರ್ತಾರೆ ಅಂತೇಳಿ ಅನ್ಕೋಬಹುದು. ಆದರೆ ತುಂಬ ಕಷ್ಟದಲ್ಲಿರ್ತಕ್ಕಂಥವ್ರು ಅವರು ಕೂಡ ಕಷ್ಟದಲ್ಲಿರ್ತಾರೆ. ಒಂದ್ಸರಿ ಎಲ್ಲರ ಬಗ್ಗೆ ನೋಡಿ, KGF ಬಾಬು ಅಂತಕ್ಕಂಥವ್ರು ನೋಡಿ ಅವರ ಪರಿಸ್ಥಿತಿ ಏನಾಗಿದೆ ಅಂತೇಳಿ. ಇದೇ ರೀತಿಯ ಬುಲೆಟ್ ಪ್ರಕಾಶ್ ಆಗಿರ್ಬೋದು, ಸುಮಾರು ಜನ ಕನ್ನಡದಲ್ಲೇ ತೆಗೆದುಕೊಂಡ್ರೆ ಬಹಳ ಜನ ಅದರಲ್ಲಿ ಬದುಕು ಕಟ್ಟಿಕೊಂಡಿದ್ದಾರೆ ನಿಜ. ಆದರೆ ಇನ್ನೂ ಕೂಡ ಅವರು ಬಹಳ ಕಷ್ಟದಲ್ಲೇ ಇರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಕೂಡ ನೋಡ್ತಾ ಇದ್ದೀವಿ. ಅವ್ರು ತುಂಬ ಕಷ್ಟ, ಇರ್ಲಕ್ಕೊಂದು ಸ್ವಂತ ಮನೆ ಇಲ್ರಿ, ಆ ರೀತಿಯಾಗಿರ್ತಕ್ಕಂಥ ಪರಿಸ್ಥಿತಿ ಇನ್ನೂ ಕೂಡ ಕೆಲವು ಜನರಿಗೆ ಇರ್ತಕ್ಕಂಥದ್ದು. ಈ ಚಿತ್ರರಂಗ ಅಂತಕ್ಕಂಥದ್ದು ಎಲ್ಲ ಜನರಿಗೆ ಊಟ ಕೊಟ್ಟಿದೆ, ಬಟ್ಟೆ ಕೊಟ್ಟಿದೆ, ಆದರೆ ಶ್ರೀಮಂತಿಕೆಯನ್ನು ತಂದು ಕೊಟ್ಟಿಲ್ಲ ಅಂತೇಳಿ ಸುಮಾರು ಒಂದು ಇಂಟರ್ವ್ಯೂವಲ್ಲಿ ಕೂಡ ಇದೇ ರಾಜು ತಾಳಿಕೋಟೆಯವರು ಹೇಳಿರ್ತಕ್ಕಂಥದ್ದನ್ನು ಎಲ್ಲರೂ ಕೂಡ ಗಮನಿಸಿದ್ದೇವೆ. ಇಂತಹ ಪರಿಸ್ಥಿತಿಯಲ್ಲಿ ನಾವೇನೂ ಮಾಡೋಕ್ಕಾಗಲ್ಲ ಅಂತೇಳಿ ಇಲ್ಲಿ ಹಿರಿಯ ಕಲಾವಿದರಿಗೆ ಒಂದು ಚಾನ್ಸ್ ಕೂಡ ಸಿಗ್ತಿಲ್ಲ ಅಂತಕ್ಕಂಥ ಕೂಡ ಆ ಮಾಹಿತಿಯನ್ನು ಅವರು ಹಂಚಿಕೊಂಡಿದ್ದಾರೆ. ಸುದ್ದಿ ಮಾಧ್ಯಮದೊಂದಿಗೆ ಬಹಳ ವಿಷಾದವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಇತ್ತೀಚೆಗೆ ಅವ್ರ ಮೇಲೆ ಹಲ್ಲೆ ಕೂಡ ನಡೀತು. ಆ ಹಲ್ಲೆಯಲ್ಲಿ ಕೂಡ ಅವರು ಒಂದು ಆಸ್ಪತ್ರೆಗೆ ಸೇರಿ ಅವಾಗಿ ಅವರ ಇದು ಆಗ್ತಾ ಇತ್ತು. ಮತ್ತೆ ಆ ದೇವ್ರ ದಯ ಅವರು ಬದುಕಿ ಬಂದಿರತಕ್ಕಂಥದ್ದು. ಇವಾಗ ಕೂಡ ಚಿಕ್ಕ ಕಲಾವಿದರಿಗೆ ಈ ರೀತಿ ಆಗಬಾರ್ದಾಗಿತ್ತು. ನಿಮ್ಮ ಅನಿಸಿಕೆ, ಅಭಿಪ್ರಾಯ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗಿರ್ತದೆ. ಕಮೆಂಟ್ ಮಾಡೋದನ್ನ